ಸರ್ವೆ ಅಧಿಕಾರಿಗಳ ಎಡವಟ್ಟು, ಬೀದಿಗೆ ಬಿದ್ದ ದಲಿತ ಕುಟುಂಬಗಳು. ನ್ಯಾಯಕ್ಕಾಗಿ ಬೀದಿಗಿಳಿದು ದಲಿತ ಕುಟುಂಬಗಳಿಂದ ಪ್ರತಿಭಟನೆ. ಸರ್ಕಾರ, ಇಲಾಖೆ, ಅಧಿಕಾರಿಗಳು ಜನರ ಸೇವೆ ಮಾಡಲೆಂದು ಇರುವುದು. ಅಧಿಕಾರಿಗಳು ಮಾಡುವ ಸಣ್ಣ ತಪ್ಪುಗಳು ಕೂಡ ಸಾಮಾನ್ಯ ಜನರ ಮೇಲೆ ಭಾರಿ ಪರಿಣಾಮವನ್ನ ಬೀರಲಿದೆ. ಇದೀಗ ಸರ್ವೆ ಅಧಿಕಾರಿಗಳು ಮಾಡಿರುವ ಎಡವಟ್ಟಿನಿಂದಾಗಿ ಸುಮಾರು 42 ದಲಿತ ಕುಟುಂಬಗಳು ಬೀದಿಗೆ ಬಿದ್ದಿದ್ದು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹಲಸಿನ ನಾಗೇನಹಳ್ಳಿ ಗ್ರಾಮದಲ್ಲಿ ಸರ್ವೆ ಅಧಿಕಾರಿಗಳ ಬೇಜವಾಬ್ದಾರಿಗೆ ದಲಿತ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಸರ್ಕಾರದಿಂದ ಹಲಸಿನ ನಾಗೇನಹಳ್ಳಿ ಗ್ರಾಮದ 42 ದಲಿತ ಕುಟುಂಬಗಳಿಗೆ ತಲಾ 1 ಎಕರೆ ಜಮೀನು ಮಂಜೂರಾಗಿತ್ತು. ಆದರೆ ಕಳೆದ 4 ತಿಂಗಳ ಹಿಂದೆ ಬಂದ ಸರ್ವೆ ಅಧಿಕಾರಿಗಳು ದುರಸ್ತಿ ಮಾಡುವ ನೆಪದಲ್ಲಿ ದಲಿತರ ಜಮೀನಿಗೆ ಕತ್ತರಿ ಹಾಕಿದ್ದಾರೆ. ಸರ್ವೆ ಅಧಿಕಾರಿಗಳು ಜಮೀನಿನಲ್ಲಿ ಇಲ್ಲಸಲ್ಲದ ರಸ್ತೆ, ಬಂಡಿಜಾಡು, ಕಾಲುದಾರಿ ಹಾಗೂ ರೂಢಿ ಸಾಲಿನ ಹೆಸರಿನಲ್ಲಿ ನಕಾಶೆ ಹಾಕಿದ್ದಾರೆ. ಇದರಿಂದ 42 ದಲಿತ ಕುಟುಂಬಗಳಿಗೆ ಕೊಟ್ಟಿರುವ 1 ಎಕರೆ ಜಮೀನಿನಲ್ಲಿ 10, 12 ಹಾಗೂ 13 ಗುಂಟೆಯಷ್ಟು ಜಮೀನನ್ನ ಕಡಿತಗೊಳಿಸಿದ್ದಾರೆ ಎಂದು ಆರೋಪ ಮಾಡಲಾಗಿದೆ. ಇಷ್ಟಲ್ಲದೆ ಅಸಲಿ ವಿಚಾರವನ್ನ ಮುಚ್ಚಿಟ್ಟು ಖಾತೆ ಮಾಡಿಸುವುದಾಗಿ ಹೇಳಿ ದಲಿತರಿಂದ ಸಹಿ ಪಡೆದುಕೊಂಡು ನಕಲಿ ದಾಖಲೆ ಸೃಷ್ಟಿಸಿ ಅನ್ಯಾಯ ಮಾಡ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಲಾಗಿದೆ. ಹಣ 3 ತಿಂಗಳಿಂದಲೂ ಚೆನ್ನಾಗಿತ್ತು. ಎಲ್ಲದೂ ಈಗ ತಲೆಮಾರಿಂದ ಏನೇನು ನಡೀತಿತ್ತು ಅದೆಲ್ಲದು ಚೆನ್ನಾಗೇ ಇತ್ತು. ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಪಾಣಿ ಹೆಂಗಿತ್ತು, ಒಂದೊಂದು ಎಕರೆ ಯಾವುದು ಸರ್ಕಾರದಿಂದ ಎಲ್ಲರೂ ಗಿಡ ಕಡ್ದು ಅವ್ರ ಸಂಬಳ ಗೇದು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇರಲಿ ಅಂತೇಳಿ ಮಾಡೋಗಿದ್ದು. ಈಗ 4 ತಿಂಗಳಿಂದ ವರ್ಷಕ್ಕೆ 3-4 ಸತಿ ನಾವು ಸರ್ವೆ ಮಾಡ್ತೀವಿ, ಆ ಸರ್ವೆ ಈ ಸರ್ವೆ ಅಂತ ಬತ್ತಿದ್ರು. ಏನೋ ಬಿಡು ಬಂದವ್ರೆ, ನಮ್ಗೆ ಅನುಕೂಲವಾಗಿ ಬಂದವ್ರೆ ಅಂತ ನಾವು ತಿಳ್ಕೊಂಡು ಅವ್ರೇನು ಮಾಡ್ರು, ಏಕಾಏಕಿ ಬಂದು ಏನು ಅದು ಅಧಿಕಾರನೂ ಇಲ್ಲ, ID ಕಾರ್ಡು ಇಲ್ಲ, ಈ ಸಂಬಂಧಪಟ್ಟಿದ್ದು ನಾನು ಬಂದಿದ್ದೀನಿ ಅಂತಲೂ ಏನೂ ಹೇಳಿಲ್ಲ. ಏಕಾಏಕಿ ಬಂದರು ಸರ್ವೆ ಮಾಡ್ತೀವಿ ಅಂತ ಹೇಳಿ ಎಲ್ಲರ ಕೈಲೂ ಸೈನ್ ಮಾಡಿಸ್ಕೊಂಡು ಹೋಗ್ಯಾರಿ. ನಮಗೇನಾಯಿತು, ಈಗ ಬೆಳೆ ವಿಮೆ ಅಂತ ಬಂದಾಗ ಎಲ್ಲರೂ ಪಾಣಿಗೆ ಬೆಳೆ ವಿಮೆ ಅಂತ ಹೇಳಿ ಕೊಡೋಕ್ಕೆ ಅಂತ ಹೋದ್ವು. ಆವಾಗ ಪಾಣಿ ತೆಗಿಸ್ದಾಗ ಎಲ್ಲರಿಗೂ 10 ಕುಂಟೆ, 5 ಕುಂಟೆ, 20 ಕುಂಟೆ ಮೊನ್ನೊಂದು ಸರ್ಕಾರಕ್ಕೆ ಆಗೋಗೈತೆ. ಆ ಹೆಸ್ರುಗಳೇ ಇಲ್ಲ. ಅವರೆಲ್ಲ ಏನು ಮಾಡ್ಬೇಕಣ್ಣ? ಹಂಗಾಗಿ ನಾವೆಲ್ಲರೂ ಹಿಂಗೆ ಕೇಳ್ಕೊಂಡು ಸಾಹೇಬ್ರು ತಗೋದ್ವು. ಸಾಹೇಬರು ನಾನು ಎಲ್ಲದೂ ನಡೆಸ್ಕೊಡ್ತೀನಿ ಅಂತೇಳಿ MLA ಸಾಹೇಬ್ರು ಹೇಳಿದ ಮೇಲೆ ನಾವು ಸುಮ್ಮನೆ ಬಂದಿದ ಮೇಲೆ ನಮ್ಮ ಪಾಡಿಗೆ ನಾವು ಎಲ್ಲದು ಯಾವ ತೊಂದರೆನೂ ಇಲ್ದಂಗೆ ಚೆನ್ನಾಗೇ ಇದ್ದು. ಆದಮೇಲೆ ಅವರೇ ಬಂದು ಪೊಲೀಸ್ ಕರೆಸಿ ಏಕಾಏಕಿ ನಮ್ಮನ್ನು ಹಿಂಗೆ ಸ್ಟ್ರೈಕಿಗೆ ಕೂತ್ಕೊಂಡಂಗೆ ಹಿಂಗೆಲ್ಲ ಗಲಾಟೆ ಮಾಡಂಗೆ ಅವರೇ ಮಾಡ್ಕೊಂಡಿತ್ತು. ಈಗ ರೋಡ್ ಬಿಡು ಅಂದರೆ ಕಾಲ್ದಾರಿ ಒಂದೇ ಇರೋದು, ಉದ ಬದಿ ಮೇಲೆ ನಾವು ನಮ್ಮ ಪಾಡಿಗೆ ನಾವು ನಮ್ಮ ಜಮೀನು ಮೇಲೆ ನಡ್ಕೊಂಡು ಓಡಾಡ್ತಿದ್ದೀವಿ. ಅಷ್ಟು ಬಿಟ್ಟರೆ ಯಾವ ರೋಡು ಇಲ್ಲ, ಏನೂ ಇಲ್ಲ. ಇವತ್ತು ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನಮ್ಮ ಹೊಲದಲ್ಲಿ ನಾವು ನಿಂತಿದ್ದೀವಿ. ಅಷ್ಟು ಬಿಟ್ಟರೆ ಇನ್ಯಾವುದೂ ತೊಂದರೆ ಇಲ್ಲ ಅಣ್ಣ. ಈಗ ನೆನ್ನೆ ನೋಡಿರಿ ಎಲ್ಲರೂ ಅಧಿಕಾರಿಗಳೆಲ್ಲ ಬಂದು ಸಮಾಧಾನಕ್ಕೆ, ಅದು ಕಾಲು ಭಾಗ ಏನೋ ಒಂದು ಸಮಾಧಾನ ಕೇಳೋಗ್ಯಾರಿ. ನೀರು ಬಿಟ್ಟಿರೋದಕ್ಕೆ ಕುಡೀರಿ ಅಂತ ಅನ್ನಂಗೊಂದು ದಾವಿ ಕೊಟ್ಟೋಗ್ಯಾರ ಅಷ್ಟೇ. ಅಷ್ಟು ಮಾಡಿ ಇವಾಗ ಅಲ್ಲೇ ಏಕಾಏಕಿ ನೆನ್ನೆ ದಿವಸ ಎಲ್ಲ ಬರ್ದಿಲ್ದವ್ರು ಇವತ್ತು ನಾವು ಅಧಿಕಾರಿಗಳು ಬರ್ತೀವಿ, ನಾವು ಸ್ಪಾಟ್ ನೋಡ್ತೀವಿ ಅಂತೇಳಿ ಏಕಾಏಕಿ ಬಂದರೆ ಕೂಲಿ ಮಾಡೋರು ದಿನಕ್ಕೆ 300 ರೂಪಾಯಿ, ಮಳೆ ಇಲ್ಲ ಬೆಳೆ ಇಲ್ಲ. ಆದ ಕೂಲಿನೂ ಬಿಟ್ಕೊಂಡು ನಿಮಗೂ ಎಲ್ಲದೂ ಇದು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಜನ ಯಾರೂ ರೆಡಿ ಇಲ್ಲ. ಇನ್ನು ಸರ್ವೆ ಅಧಿಕಾರಿಗಳ ವಂಚನೆಯಿಂದ ದಲಿತ ಕುಟುಂಬಗಳು ಬೀದಿಗೆ ಬಿದ್ದಿದ್ದು, ಅಧಿಕಾರಿಗಳ ನಡೆ ಖಂಡಿಸಿ ದಲಿತರು, ಮಹಿಳೆಯರು, ಪುಟ್ಟ ಮಕ್ಕಳೊಂದಿಗೆ ಬೀದಿಗಿಳಿದು ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪಹಣಿಯಲ್ಲಿ ಮೊದಲಿನಂತೆಯೇ ಪೂರ್ಣ 1 ಎಕರೆ ಜಮೀನು ನಮೂದಿಸಬೇಕು ಹಾಗೂ ನಕಲಿಯಾಗಿ ಸೃಷ್ಟಿಸಿರುವ ರಸ್ತೆಗಳ ಸ್ಕೆಚ್ಗಳನ್ನ ತಕ್ಷಣವೇ ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದ್ರು. ನಾನು ರಾಗಿ ಹಾಕಕ್ಕೆ ಅಂತನ ರಾಗಿ ಬೆಳೆ ಮಾಡ್ಸೋಣಂತನ ಪಾಣಿ ತೆಗ್ಸಕ್ಕೆ ಹೋದೆ. ಪಾಣಿ 2-3 ತ ಪಾಣಿ ತೆಗಿಸ್ದೆ. 2-3 ತಲೂ ಪಾಣಿ ಬರಲಿಲ್ಲ. ತಿರ್ಗಾ ಸೆಕ್ರೆಟ್ರಿ ಹೋಗಿ ಪಾಣಿ ತೆಗಿಸ್ಕೊ ಅಂತಂದರು. ಹೋಗಿ ಸೆಕ್ರೆಟ್ರಿನ ಪಾಣಿ ತಕ್ಕೊಡ್ರಿಂದೆ ತಕ್ಕೊಟ್ರು. ಅವರೇ ಅದೇನೋ ಮೊಬೈಲಾಗ ನೋಡಿ ಪಾಣಿ ತಕ್ಕೊಟ್ರು. ಆಮೇಲೆ ನಾನೇ ಮಾಡಿದೆ, ಪಾಣಿ ತಕ್ಕೊಟ್ರು, ಇದನ್ನು ನಂಬರ್ ಬರ್ಕೊಟ್ರು. ಹೋಗಿ ಪಾಣಿ ತೆಗಿಸ್ದೆ. ಅದ್ರಾಗೆ ನಮ್ಮದು 20 ಕುಂಟೆ, ಬರೀ 22 ಕುಂಟೆ ಹೊಲ ತೋರಿಸ್ತೈತೆ. 1 ಎಕರೆ ಒಳಗೆ 22 ಕುಂಟೆ ಹೊಲ ತೋರಿಸ್ತೈತೆ. ನನ್ನ ಮಕ್ಕಳು ಅಂಗವಲಿಕರು. ನಮ್ಮ ಯಜಮಾನ್ರು ಕಿವಿ ಕೇಳಿಸಲ್ಲ, ಕಾಣಲ್ಲ. ಅಂಗಡಿ ಹೋಗಿ ಏನೂ ತರೋಷ್ಟಿಲ್ಲ ನಮ್ಮ ಯಜಮಾನ್ರು. ನಮ್ಮ ಮನೆಗೆ 2 ಹೆಣ್ಲು ಕ್ಯಾಪ್ ಮಕ್ಳವ್ರಿ, ಕುಂಟು ಮಕ್ಳವ್ರಿ. ಈಗ ಏನು ಮಾಡ್ಬೇಕು ನಾವು? ಆಮೇಲೆ ತಹಸೀಲ್ದಾರು, ಇನ್ನೊಬ್ರು ಯಾರು ಸರ್ವೇರು, ಅವ್ರು ಬಂದು ನೆಟ್ಟಿಗೆ ಮಾಡಿಕೊಡ್ಬೇಕು ನಮಗೆ. ಈಗ ನಮ್ಮಿಬ್ಬರು ಮಕ್ಕಳು ಕುಂಟು ಮಕ್ಕಳು, ಆಚೆ ಈಚೆಗೆ ತಿರುಗಾಡೋಕ್ಕಾಗಲ್ಲ. ನಾನೇನು ಮಾಡ್ಬೇಕು ಹೇಳ್ರಿ?
ಎಲ್ಲರೂ ಬಂದು ನಮಗೆ ಸರಿಪಡಿಸಿ ಕೊಡಬೇಕು, ನಮ್ಮ ಜಮೀನನ್ನು ನಮಗೆ ಕೊಡಬೇಕು. ನಾನಂದರೆ ಇಸ ತಗೊಂಡು ನನ್ನ ಮಕ್ಕಳು ನಾನು ನಮ್ಮ ಯಜಮಾನ ಎಲ್ಲ ನಾವು ಹೊಲ್ದಾಗ ಜೀವ ಬಿಡ್ತೀವಿ. ನಮಗೆ ಜಮೀನು ಅದು ಬಿಟ್ಟರೆ ಇನ್ಯಾವುದೂ ಜಮೀನಿಲ್ಲ. ಅದ್ರಾಗ 20 ಕುಂಟೆ ಬರೀ 22 ಕುಂಟೆ ತೋರಿಸ್ತೈತೆ ಅಂದರೆ ನಾವು ಎಲ್ಲಿಗೆ ಹೋಗೋಣ? ಏನಂತ ನಾವು ಇದು ಮಾಡೋಕ್ಕಾಗುತ್ತೆ? ನಮ್ಮ ಮಕ್ಳಿಗೆ ಏನು ಮಾಡೋಣ? ದಲಿತ ಕುಟುಂಬಗಳು ನ್ಯಾಯಕ್ಕಾಗಿ ಆಗ್ರಹಿಸಿದ್ದು ಕೂಡಲೇ ಗುಬ್ಬಿ ತಹಶೀಲ್ದಾರ್ ಆರತಿಯವರು ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಹಲಸಿನ ನಾಗೇನಹಳ್ಳಿ ಗ್ರಾಮದಿಂದ ಗುಬ್ಬಿ ತಹಶೀಲ್ದಾರ್ ಕಚೇರಿವರೆಗೆ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಎಲ್ಲರೂ ಅರಬೆತ್ತಲೆ ಪಾದಯಾತ್ರೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಬಗ್ಗೆ ತಹಶೀಲ್ದಾರ್ ಹಾಗೂ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಗುಬ್ಬಿ.